ಕಾಯಿನ್ ಸೈಜ್ ಇದೆ ಇಲ್ಲಿ ನೋಡಿ ನನ್ನ ತಮ್ಮ ಸಪೋರ್ಟ್ ತಗೊಂಡು ಮೇಲೆ ತನಕ ಹೋಗುತ್ತೆ. Hi everyone, this is me Mohammad Umar, a rescuer from Mysore. We have got a call from Vijayanagar 4th stage in Eric's cousin's house. So we have got the picture as well. It is a wolf snake. It's a baby wolf snake. So let's head towards the place and get the snake rescued. ಕಾಯಿನ್ ಸೈಜ್ ಇದೆ ಇಲ್ಲಿ ನೋಡಿ ನನ್ನ ತಮ್ಮ ಮರಿ ಅಲ್ಲ ಅದೇನೇ ಹೇಳಿದ್ದು ಗಾಡಿ ಮರಿ ಅಂತ. ರಸಲ್ಸ್ ಉಲ್ಫ್ ಇದೆ. ಮಸಲ್ಸ್ ರಸಲ್ಸ್ ಉಲ್ಫ್. ಬನ್ನಿ ಮುಂದೆ ಅವ್ರು ಹೇಳಿ ತೋರಿಸ್ಬಿಡೋದ ಯಾವ ಏನ್ ಬರುತ್ತೆ ಅಂತ. ಇದು ತೋಳದ ಹಾವು ಅಂತೀವಿ, ಇಂಗ್ಲಿಷ್ ಅಲ್ಲಿ ಉಲ್ಫ್ ಸ್ನೇಕ್ ಅಂತೀವಿ. ಇದು ಹಲ್ಲಿ ಎಲ್ಲ ತಿನ್ನಕ್ಕಂತ ಬರುತ್ತಾ ಇದು. ಮತ್ತೆ ಈ ಗೋಡೆ ಎಲ್ಲ ಈ ಸಪೋರ್ಟ್ ಇದೆಯಲ್ಲ, ಈ ಸಪೋರ್ಟ್ ತಗೊಂಡು ಮೇಲೆ ತನಕ ಹೋಗುತ್ತೆ ಇದು ಈ ಒಂದು ಹಾವು. ಏನಕ್ಕಂದ್ರೆ ಯೂಶಲಿ ಲಿಸರ್ಡ್ಸ್ ಇರೋದೇ ಆ ಲೈಟ್ ಹತ್ರ, ಅದು ಇಡಕ್ಕಂತ ಹೋಗುತ್ತೆ. ಇದು ನಿಶಾಚಾರಿ ಹಾವು, ಇದು ರಾತ್ರಿ ಹೊತ್ತೆ ಜಾಸ್ತಿ ಓಡಾಡೋದು. ಆದ್ರೆ ಕಚ್ಚುತ್ತೆ, ಭಯಂಕರ ಕಚ್ಚುತ್ತೆ. ಹಾ, ಏನು ಆಗಲ್ಲ, ವಿಷ ಒಂಚೂರು ಇರಲ್ಲ. ಸೊ ಅದಕ್ಕೆ ಇಲ್ಲೇ ಬಿಟ್ಬಿಟ್ರೆ ಒಳ್ಳೇದು. ಸುಮ್ನೆ ದೂರ ಎಲ್ಲೋ ಹೋಗಿ ಬಿಡೋದ್ ಬದಲು ಇಲ್ಲೇ ಎಲ್ಲಾರು ಬಿಡ್ತೀರಾ. ಹೇಗಿದ್ರು ಓಪನ್ ಇದೆಯಲ್ಲ ಜಾಗ, ಬೇಡವಾ? ಇಲ್ಲ, ಸ್ವಲ್ಪ ಆ ಕಡೆನೇ ಬಿಡಿ. ಇಲ್ಲ, ಹಾವು ಗೊತ್ತಿರಲ್ಲ ನಾನು ಎಲ್ಲಿಂದ ಬಂದೆ, ಎಲ್ಲಿ ಹೋಗ್ಬೇಕು, ನಾನು ಇಲ್ಲೇ ಇದ್ದಿದ್ದು, ವಾಪಸ್ ಇಲ್ಲೇ ಬರ್ಬೇಕಂತ ಹಾವು ಅಷ್ಟು ಇದಿರಲ್ಲ. ಅದೇ ಇದು ಬ್ಲಾಕ್ ಕಲರ್ ಅಲ್ಲಿ ವೈಟ್ ಸ್ಟ್ರಿಪ್ಸ್ ಇದ್ರೆ ಇದು ಕಟ್ಟಾವಲ್ವಾ? ಡಬಲ್ ಬ್ಯಾಂಡ್ ಬರುತ್ತೆ. ಈಗ ನೋಡಿ ಇಲ್ಲಿ ಇದು ವೈಟ್ ಲೈಟ್ ಎಲ್ಲೋ ಇಶ್ಯೂ ವೈಟ್ ಸಿಂಗಲ್ ಥಿಕ್ ಬ್ಯಾಂಡ್ ಇದೆ, ಅದಕ್ಕೆ ಡಬಲ್ ಬ್ಯಾಂಡ್ ಬರುತ್ತೆ, ಬ್ಯಾಂಗಲ್ಸ್ ತರ. ಮತ್ತೆ ಬ್ಲಾಕ್ ಕಲರ್ ಬರುತ್ತೆ ಅದು. ಇದಕ್ಕೆ ಉಲ್ಫ್ ಏನಕ್ಕಂತ ಕರಿತೀವಿ ಅಂದ್ರೆ ಅದಕ್ಕೆ ಮುಂದೆ ಫ್ಯಾಂಗ್ಸ್ ತರ ಇರುತ್ತೆ ಇದಕ್ಕೆ. ಹೆವಿ ಬೈಟಿಂಗ್ ಮಾಡುತ್ತೆ. ಹಾ, ಫ್ಯಾಂಗ್ಸ್ ಉಲ್ಫ್ ತರ, ನಾಯಿ ತರ. ಆಯ್ತು ಒಂದು ಬೈಟ್. I'm releasing the snake next to the rescue location. Like, so guys, we have released the snake, and Eric gonna say few words. Like, he handled the snake for the first time, and he just want to share his experience. Yeah, I used to see Umar bro handle the snake, but this was the first time where I picked it first. Like after Umar bro, I picked it, and it was a great experience. You know, I knew about the snakes a little bit, but as Umar explained to the house also, it was fun, and you know, it's always good to give back to the nature. Exactly. So that's it for a day, guys. And if you guys like the video, like the content, then do follow me and put your thoughts in the comment section. And see you guys in the next coming videos.